ನಿಮ್ಮನ್ನ ಏನು ಮೋಟಿವೇಟ್ ಮಾಡ್ತು ಅಂತ ನೋಡಿದಾಗ ಒಂದು ಆರ್ಟಿಕಲ್ ಆ್ಯಂಡ್ ಒಂದು ಡಿಸ್ಕಷನ್ ವಿತ್ ಸೆಡ್ ದಟ್ ಕೇಪ್ ಟೌನ್, ಬೆಂಗಳೂರು ಮುಂದಿನ ಕೇಪ್ ಟೌನ್ ಆಗಬಹುದಾ ಅಂತ. ಅವಾಗ ಕೇಪ್ ಟೌನ್ನಲ್ಲಿ ನೀರಿನ ಹಾಹಾಕಾರ ಏನಿತ್ತು ಅದನ್ನ ನಾವೆಲ್ಲ ನೋಡಿದೀವಿ. ನಿಜವಾಗ್ಲೂ ಮನ ಕಲುಕುವ ಸನ್ನಿವೇಶಗಳು. ಹೌದು ಹೌದು. ಆ್ಯಂಡ್ ಒಂದು ಫ್ಯಾಮಿಲಿಗೆ 50 ಲೀಟರ್ ನೀರು ಅಂದರೆ ಹೇಗೆ ಸಾಧ್ಯ? ಅಡುಗೆ, ನೀವು ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಕುಡಿಯೋದು, ವೇಸ್ಟ್ನ ಹೊರ ಹಾಕಕ್ಕೆ ಎಲ್ಲದಕ್ಕೂ ಸೇರಿ ಒಂದು ಇಡೀ ಫ್ಯಾಮಿಲಿಗೆ 50 ಲೀಟರ್ ಅಂತ ಕೊಡ್ತಿದ್ರು. ಇನ್ಫ್ಯಾಕ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದೂ ಸಿಗ್ತಾ ಇರಲಿಲ್ಲ. ಬೆಂಗಳೂರು ಮುಂದಿನ ಕೇಪ್ ಟೌನ್ ಆಗತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ನಾನು ಏನೋ ಮಾಡಬೇಕು ಅನ್ನೋ ಒಂದು ಛಲ ಹುಟ್ಟಾಕತ್ತೆ. ಆ್ಯಂಡ್ ಇವತ್ತಿಗೆ ಡು ಯು ಥಿಂಕ್ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಕಂಡಿದೆ ಅಂತ? ಬಿಕಾಸ್ ನೋಡಿ, ರೀಸೆಂಟಾಗಿ ನನ್ನ ಶೋನಲ್ಲಿ ಐ ಹ್ಯಾಡ್ 3 ಡಾಕ್ಟರ್ ಮಿಸ್ಟರ್ ವಿಜಯ್ ನಿಶಾಂತ್ ಅವರು, ಆ್ಯಂಡ್ ಹಿಯರ್ ಯು ಆರ್ ಲೇಕ್ ಮ್ಯಾನ್ ಆಫ್ ಇಂಡಿಯಾ. ಸೊ ನೀವು ಸಿಂಗಲ್ ಮೆನ್ ಆರ್ಮಿ ಆಗಿ ಅಫ್ಕೋರ್ಸ್ ಒಂದಷ್ಟು ಸಮಾನ ಮನಸ್ಕರ ಜೊತೆ ಸೇರಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರೋದು, ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ. ಡು ಯು ಥಿಂಕ್ ವಿವ್ ಕಮ್ ಅ ಲಾಂಗ್ ವೇ? ಅಂದರೆ 10 ವರ್ಷದ ಹಿಂದೆ ಅಂತ ತಗೊಂಡಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆಯಾ? ಸ್ವಲ್ಪ ಅಲ್ಲ, ಜಾಸ್ತಿನೇ ಆಗಿದೆ. ಯಾಕಂದ್ರೆ ಜನರಿಗೆ ತುಂಬಾ ಅವೇರ್ನೆಸ್ ಬಂದಿದೆ. ನೀವು ನೋಡಿ, ಅವಾಗ TV 9 ಒಂದು ಕಾರ್ಯಕ್ರಮ, ಒಂದು ಆಡ್ ಬರೋದು ಏನಂತ, ನಾನು ಕೆರೆ, ನಾನು ನಿಮ್ಮ ಜೀವಾಳ, ನಿಮ್ಮ ತಾಯಿ, ನನ್ನನ್ನು ಉಳಿಸಿ ಕಾಪಾಡಿ ಅಂತ ಒಂದು ಹಾಕರ್ ನೋಡಿದಿರಾ? ಅಲ್ಲಿವರೆಗೂ ಕೆರೆಗಳು ಹಾಳಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ. ಇವತ್ತು ಕೆರೆಗಳಲ್ಲಿ ಒಂದು ಮಳೆ ಹೊಡೆಯಕ್ಕಾಗಲ್ಲ, ಒಂದು ಯಾವ್ದೋ ಅರ್ತ್ ಮೋರ್ ಟಚ್ ಮಾಡಕ್ಕಾಗಲ್ಲ. ಬಿಕಾಸ್ ಜನ ಎಲ್ಲ ಫುಲ್ ಅವೇರ್ನೆಸ್ ಬಂದ್ಬಿಟ್ಟಿದೆ. ಅಂದ್ರೆ ನಾವು ಒಬ್ರೇ ಅಲ್ಲ, ಮೀಡಿಯಾ ಇರ್ಬೋದು, ಆಮೇಲೆ ಸಾರ್ವಜನಿಕರು, ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತೆ ಸರ್ಕಾರಗಳು ಬೇಕಾದಷ್ಟು ಅದ್ರ ಬಗ್ಗೆ ಅವೇರ್ನೆಸ್ ತಂದಿದ್ದಾವೆ. ಹೀಗಾಗಿ ಕೆರೆಗಳು ಪ್ರೊಟೆಕ್ಟ್ ಆಗ್ತಾ ಇದೆ. ಒಂದು ಎರಡನೇದು, ನಿಮ್ಗೆ ರಿಜುನೇಷನ್ ನಡೀತಾ ಇದೆ, ಕ್ಲೀನ್ ಆಗ್ತಾ ಇದೆ. ಬಟ್ ಅದು ಇನ್ನೊಂದು ಸ್ವಲ್ಪ ಪ್ರಾಪರ್ ಆಗಿ ಪ್ರಾಕ್ಟಿಕಲ್ ಆಗಬೇಕು. ಬರೀ ಸೈಂಟಿಫಿಕ್ ಟೆಕ್ನಿಕಲ್ ಆ ಥರ ಬುಕ್ ಇಟ್ಕೊಂಡು ಮಾಡೋಕ್ಕಿಂತ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಅಲ್ಲಿ ಲೋಕಲೈಸ್ಡ್ ಇಶ್ಯೂಸ್ ಏನಿದೆ, ಅಲ್ಲಿ ಎಲ್ಲಿ ಮೋರಿ ನೀರು ಸೇರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ಒಂದು ಪ್ರಾಪರ್ ವಾಟರ್ ಹ್ಯಾಂಡ್ಲಿಂಗನ್ನು, ಒಂದು ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಚ್ ಲೇಕ್ ಇಸ್ ಡಿಫ್ರೆಂಟ್. ಆಮೇಲೆ ಅದು ಸಾಯಿಲು, ಟೋಪೋಗ್ರಫಿ, ಕಾಂಟೂರು, ಆಮೇಲೆ ಎಷ್ಟು ಇನ್ಲೆಟ್ಸ್ ಇದೆ, ಸುತ್ತಮುತ್ತ ಏನು ಹಟ್ಮೆಂಟ್ಸ್ ಇದೆ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಕಸ್ಟಮೈಸ್ಡ್ ಈಚ್ ಅಂಡ್ ಎವ್ರಿಥಿಂಗ್ ಮಾಡಬೇಕಾಗತ್ತೆ. ಅದಲ್ದೇನೆ ಸ್ವಲ್ಪ ಇನ್ನೊಂದೇನಂದ್ರೆ, ಈಗ ಆಲ್ರೆಡಿ ಮಾಡ್ತಾ ಇರೋ ಲೇಕಲ್ಲೇನೆ ತಿರ್ಗಾ ಮುರ್ಗಾ ಮಾಡ್ಕೊಂಡು ಕುತ್ಕೊಂಡೋದ್ರ ಬದಲು ಹೊಸ ಲೇಕನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಈಗ ಬೇರೆ ಲೇಕ್ಗಳು ರಿಜುನೇಟ್ ಮಾಡಬೇಕು, ಸುಮಾರು ಬಿದ್ದಿದ್ದಾವೆ. ಒಂದು 25-30 ಲೇಕ್ ಇಟ್ಕೊಂಡು ಅದಕ್ಕೆ ವರ್ಷ ತಿರ್ಗಾ ಮಾಡ್ಕೊಳಕ್ಕಿಂತ ಒಂದು ಸ್ವಲ್ಪ ಹೊಸದು ಮಾಡಬೇಕಾಗುತ್ತೆ. ಕರೆಕ್ಟ್. ಅಂಡ್ ನಿಮ್ಮ ಪುಸ್ತಕದಲ್ಲೇ ನೀವು ಹೇಳ್ತೀರಾ, ಕೇಪ್ ಟೌನ್ ನ ಬಗ್ಗೆ ಮಾತಾಡ್ತಾ, ನಮ್ಮ ಭಾರತದಲ್ಲಿ ಎಷ್ಟೆಷ್ಟೋ ಹಳ್ಳಿಗಳಲ್ಲಿ 20 ಲೀಟರ್ ನೀರು ದಿನಕ್ಕೆ ಒಂದು ಫ್ಯಾಮಿಲಿ ಸಸ್ಟೈನ್ ಆಗ್ತಿರೋಂತ ಎಷ್ಟೆಷ್ಟು ಉದಾಹರಣೆಗಳು ನೋಡಬಹುದು ಅಂತ. ದಿನಕ್ಕೆ 20 ಲೀಟರ್ ಇಡೀ ಫ್ಯಾಮಿಲಿಗೆ ಆಗುತ್ತೆ. ಅಂತರೂ ಇದ್ದಾರೆ ಜನ, ಆತರ ಬಾಳಿ ಬದುಕ್ತಾ ಇದೆ. ಇದು ಯಾವುದೋ ಥಿಯರಿ ಅಲ್ಲ, ಇದು ಇಟ್ ಇಸ್ ಅ ಪ್ರಾಕ್ಟಿಕಲ್. ದೇ ನೋ ದಿ ವ್ಯಾಲ್ಯೂ ಆಫ್ ದಿ ವಾಟರ್. ನಿಮ್ಗೆ ಈಸಿಯಾಗಿ ಸಿಕ್ಬಿಟ್ರೆ ಅದನ್ನ ಕೆಟ್ಟದಾಗಿ ನಾವು ಯೂಟಿಲೈಸ್ ಮಾಡ್ಬಿಡ್ತೀವಿ. ಅದೇ ಕಷ್ಟವಾಗಿ ಸಿಕ್ಕರೆ ನಾವು ಈ ಕಬ್ನ ಈಸಿಯಾಗಿ ಸಿಗುತ್ತೆ, ಮನೆಗೆ ನೆಲಕ್ಕೆಲ್ಲ ಹಾಕ್ತಿವಿ. ಬಂಗಾರ ಬರೀ ಜುವೆಲ್ಸ್ ಮಾಡ್ಕೊಂತೀವಿ, ಡೈಮಂಡ್ ಒಂದೇ ಇಟ್ಕೊಂಡಿರ್ತೀವಿ. ಹಂಗೆ ಎಷ್ಟು ರೇರ್ ಆಫ್ ದಿ ರೇರ್ ಆಗ್ತಾ ಹೋಗುತ್ತೋ ಅಷ್ಟು ಅದ್ರ ವ್ಯಾಲ್ಯೂ, ಅದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಮ್ಗೇನಾಗಿದೆ, ಇದು ಈಸಿ ಫ್ರೀ ಕಮಾಡಿಟಿ. ಬಟ್ ನೀವು ಕೇಪ್ ಟೌನ್ ಆದ್ಮೇಲೆ ಬೆಂಗಳೂರು 2025 ಆಗುತ್ತೆ ಅಂದ್ರಲ್ಲ, 2023 ಆಗಿತ್ತು ಅಲ್ವಾ? 23 ಮಳೆನೇ ಬರಲಿಲ್ಲ. ಆಲ್ಮೋಸ್ಟ್ ಒಂದು ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ, ನಾವಿರೋ ಅಪಾರ್ಟ್ಮೆಂಟ್ ಅಲ್ಲಿ ಮಾರ್ನಿಂಗ್ 1 hour, ಈವ್ನಿಂಗ್ 1 hour ಇತ್ತು ಫಸ್ಟ್. ಆಮೇಲೆ ಬರೀ ಮಾರ್ನಿಂಗ್ ಅಷ್ಟೇನೆ ಬಿಡಕ್ ಪ್ಲಾನ್ ಮಾಡಿದ್ರು. ನಾವು ಡ್ರಮ್ ಗಿಮ್ಮೆಲ್ಲ ತಂದಿಟ್ಕೋಬೇಕಾಯ್ತು. ಬಿಕಾಸ್ 1 hour ಅಲ್ಲಿ ನಿಮ್ಗೆ ಸ್ನಾನ ಮಾಡ್ಕೊಂಡು 4-5 ಜನ ರೆಡಿ ಆಗೋದು ಅದೆಲ್ಲ ಆಗೋದಿಲ್ಲ ಅಲ್ವಾ? ಆಮೇಲೆ ಆ ಥರ ಪರಿಸ್ಥಿತಿ ಬಂದಿತ್ತು. ಆಮೇಲೆ ವಾಟರ್ ಟ್ಯಾಂಕರ್ಗಳು ನೀವು ಫೋನ್ ಮಾಡಿದ್ರೆ ನಿಮ್ಗೆಲ್ಲ ಸಿಗೋದು. ಇದಾದ್ರೆ ಒಂದು 3 ದಿವಸ 4 ದಿವಸ ಟೈಮ್ ತೊಗೊಳೋರು. ಆಮೇಲೆ 700 ರೂಪಾಯಿ ಟ್ಯಾಂಕರ್ನ 3,000, 4,000, 5,000 ರೂಪಾಯಿವರೆಗೂ ಮಾರಿದ್ರು. ಮತ್ತೆ ಅದ್ರಾಗ ಬರೀ ಬೋರ್ವೆಲ್ಲಿ ನೀರು ತಂದು ಹಾಕಿದ್ರು, ಕೆರೆ ಪರಿ ನೀರು ಮಿಕ್ಸ್ ಮಾಡಿ ಹಾಕಿದ್ರು, ಅದ್ರದ ಗೊತ್ತಿಲ್ಲ. ಡಿಮ್ಯಾಂಡ್ ಅಷ್ಟಿತ್ತು. ಸರ್ಕಾರಗಳೇ ಒದ್ದಾಡೋದು. ಸರ್ಕಾರ ಎಲ್ಲಿಂದ ತರುತ್ತೆ ನೀರನ್ನ? ಯಾವುದೋ ಒಂದು ಫುಡ್ ಗಿಡ್ಡು ಆ ಸ್ಟೇಟಿಂದ ಈ ಸ್ಟೇಟಿಂದ ಇಂಪೋರ್ಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕೊಟ್ಬಿಡ್ಬೋದು ಬೇರೆ ಕಂಟ್ರಿಯಿಂದ. ನೀರೆಲ್ಲಿಂದ ತರ್ತೀರಾ? KRS ಒಣಗೋಗಿತ್ತು, ಅಲ್ಲಿನೂ ನೀರಿಲ್ಲ. ಇಲ್ಲಿ ಬೋರ್ವೆಲ್ ಅಲ್ಲೂ ನೀರಿಲ್ಲ. ಯಾರು ಕೊಡ್ತಾರೆ? ನೀರಿಲ್ಲ ಅಂದ್ರೆ ಜೀವನ ಕ್ಲೋಸು. ದೇರ್ ಈಸ್ ನೋ ಪ್ರಾಸೆಸ್ ಇನ್ ದಿ ಪ್ಲಾನೆಟ್ ವಿತೌಟ್ ವಾಟರ್. IT ಅವ್ರು ಹೇಳ್ಬೋದು, ನಾವೇನ್ ನೀರು ಪ್ರಾಸೆಸ್ ಯೂಸ್ ಮಾಡಲ್ಲ ಅಂತ. ಬಟ್ ಅವ್ರು ಸ್ನಾನ ಮಾಡಕ್ಕೆ ಬೇಕಲ್ಲ ಎಂಪ್ಲಾಯ್ಸ್ಗೆ. ಸರ್ ಅದ್ ಬಿಡಿ, ಚಾಟ್ ಜಿಪಿಟಿ ಕತೆ ಹೇಳಿದ್ನಲ್ಲ, ಅವ್ರ ಆಫೀಸಲ್ಲಿ ಕೂತು ಕೆಲಸ ಮಾಡಿದಾಗ ಅದು ಎಷ್ಟೆಷ್ಟು ಲೀಟರ್ ನೀರು ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಕೂಲಿಂಗ್ ಸಿಸ್ಟಮ್ಗೆ ಬೇಕಲ್ಲ. ಕರೆಕ್ಟ್. ಫ್ಲೋರ್ ಮಾಪ್ ಮಾಡಕ್ ಬೇಡವಾ? ಚಾಟ್ ಜಿಪಿಟಿನೂ ಆಫ್ ಮಾಡೋಣ, ಕ್ಲೌಡ್ ಕಂಪ್ಯೂಟಿಂಗ್ ಆಫ್ ಮಾಡೋಣ ಮೇಡಮ್.
ಕ್ಲೌಡ್ ಸ್ಟೋರೇಜ್ನ ಅಟ್ಲೀಸ್ಟ್ ಫ್ಲೋರ್ ಮಾಪ್ ಮಾಡಕ್ ಬೇಡವಾ, ಫ್ಲಶ್ ಮಾಡಕ್ ಬೇಡವಾ? ಆಯ್ತು, ನಾನು ಅದೆಲ್ಲ ಏನು ಯೂಸ್ ಮಾಡದೆ ಪುಸ್ತಕ ಓದ್ಕೊಂಡು ಬದುಕ್ತೀನಿ ಅಂದ್ರು ಪುಸ್ತಕ ಮಾಡೋದಕ್ಕೂ ಆ ಹಾಳೆಗೂ ಮರ ಬೇಕು, ನೀರ್ ಬೇಕು, ತಿನ್ನೋ ಆಹಾರಕ್ಕೆ ಅದನ್ನ ಬೆಳೆಯೋದಕ್ಕೆ ನೀರಿಲ್ಲದೆ ಜೀವನನೇ ಇಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ನೀರಿಗೆ ನಮ್ಮ ಪುರಾಣಗಳಲ್ಲಿ ಎಲ್ಲಾ ಕಡೆನೂ ಬಹಳ ಮಹತ್ವ ಕೊಟ್ಟಿದ್ದಾರೆ ನೀರಿಗೆ. ಆಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ಹಬ್ಬ ಹುಣ್ಣಿಮೆಗಳಲ್ಲಿ ನೀರು ಯಾವತ್ತೂ ಇಟ್ಟಿದ್ದಾರೆ. ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಗಂಗೆಗಿಂತ ಪವಿತ್ರವಾದಂತಹ ಸ್ಥಾನ ನಮ್ಮ ಪುರಾಣಗಳಲ್ಲಿ ಯಾವ್ದಾದ್ರು ಒಂದು ನದಿ ಕೊಟ್ಟಿದ್ರೆ ಅದು ಸರಸ್ವತಿ ನದಿಗೆ. ಅದು ಇವತ್ತಿನ ದಿನ ಇಲ್ವೇ ಇಲ್ಲ ಅನ್ನೋದು ನಮಗೆ ಹೌದು. ಅದನ್ನ ಹುಡ್ಕೋದಕ್ ಹೋದ್ರು ಅದರ ಟ್ರೇಸಸ್ ಸಹ ಇಲ್ಲ. ಒಂದಷ್ಟು ಹರಿಯಾಣದಲ್ಲಿ ಒಂದೆರಡು ಮೂರು ಜಾಗದಲ್ಲಿ ಸಿಕ್ತು. ಬಟ್ ಅದು ಮೇ ಬಿ ದಟ್ ವಾಸ್ ದ ಫಸ್ಟ್ ಇಂಡಿಕೇಶನ್. ಮುಂದೆ ನೀವು ಹೀಗೆ ಇದ್ರೆ ಒಂದೊಂದನ್ನ ಕಳ್ಕೊಳ್ತಾ ಬರ್ತೀರಾ ಅಂತ. ಆಮೇಲೆ ಗಂಗೆಗೆ ಆದಂತಹ ಪರಿಸ್ಥಿತಿ ನೋಡಿದ್ವಿ ನಾವು, ರೈಟ್? ಸೊ ಒಂದು ಕುಂಭಮೇಳ ನಡೆದ ಮೇಲೆ ಎಷ್ಟು ಟೈಮ್ ಬೇಕು ಮತ್ತೆ ಒಂದು ರಿವರ್ ರಿಕವರ್ ಆಗೋದಕ್ಕೆ. ಅಂಡ್ ಟಾಕಿಂಗ್ ಅಬೌಟ್ ಹೀಗೆ ಲೇಕ್ಸು, ರಿವರ್ಸು, ಒಂದು ಕ್ವಿಕ್ ಟ್ರಿವಿಯಾ ಅಂತ ಹೇಳ್ಬೇಕಂದ್ರೆ, ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಓದಿದೀವಿ ಅಂಡ್ ಸಾಕಷ್ಟು ಜನರಿಗೆ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಟು ಹೋಗ್ಬೇಕು ಇಲ್ಲಿಗೆ ಅಂತ ಅನ್ಸೋಂಥ ಜಾಗ ಇಸ್ ಡೆಡ್ ಸಿ. ಡೆಡ್ ಸಿ ಸಮುದ್ರನ ಆಕ್ಚುಲಿ ಇಸ್ರೇಲ್ ಅಲ್ಲಿ ಇದೆ. ಅದು ಇಸ್ರೇಲ್ ಅಲ್ಲಿ ಇದೆ. ಇಟ್ ವಾಸ್ ಅ ಲೇಕ್, ಸ್ವೀಟ್ ವಾಟರ್ ಲೇಕ್. ಡ್ಯೂ ಟು ಸರ್ಟನ್ ರೀಸನ್ಸ್ ಸಾಲ್ಟ್ ವಾಟರ್ ಬಂದು ಅಲ್ಲಿ ಸೇರ್ಕೊಂಡು ಆ ಸಾಲ್ಟ್ ವಾಟರ್ ಕಂಟಿನ್ಯೂಟಿ ಇಲ್ಲ. ಅದು ಅದು ಏನಾಗಿದೆ, ಬ್ಲಾಕ್ ಆಗಿದೆ ಫುಲ್ಲು. ಆ ಸಾಲ್ಟ್ ಡೆನ್ಸಿಟಿಗೆ ಅಲ್ಲಿ ಯಾರೋ ಬಿದ್ರು ತೇಲ್ತಾರೆ. ಸಿ ಅಲ್ಲಿಗೆ ಅದೊಂದು ಟೂರಿಸಂ ಸ್ಪಾಟ್ ಆಕ್ಚುಲಿ, ಡೆಡ್ ಲೇಕ್ ಅಂತ. People who go and jump into that and they will be floating. Dead Sea is not a sea ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇಟ್ ಇಸ್ ಅ ಲೇಕ್, ಹೈ ಸಾಲ್ಟ್ ಕಂಟೆಂಟ್ ಇರುವಂತಹ ಥೆರಪ್ಯೂಟಿಕ್ ಪ್ರಾಪರ್ಟೀಸ್ ಇರುವಂತಹ ಒಂದು ಲೇಕ್. ಲಗುನಾ ಕೊಲೊರಾಡಾ ಅಂತ ಒಂದು ರೆಡ್ ಸಾಲ್ಟ್ ಲೇಕ್ ಇದೆ. ಅಂದ್ರೆ ಒಂದು ಪೋರ್ಷನ್ ಆಫ್ ಈ ಕೆರೆ ಕೆಂಪು ಕಾಣಿಸುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೆರೆಗಳು ಬರೀ ನಾವು ನೀರು ಕುಡಿಯೋದಕ್ಕೋ, ನಾವು ತಿನ್ನೋ ಆಹಾರವನ್ನ ಬೆಳೆಸೋದಕ್ಕೋ ಅಲ್ಲದಿರ ಪ್ರಕೃತಿಯ ಒಂದು ಭಾಗವಾಗಿದೆ. ಎಷ್ಟು ಯುನೀಕ್ ಆಗಿದೆ, ಕಣ್ ಕೋರೈಸುವಂಥ ಬ್ಯೂಟಿ ಇದೆ. ಅದನ್ನ ನಾವು ಉಳಿಸ್ಕೋಬೇಕಷ್ಟೇ. ಹೀಗೆ ಕೆರೆಗಳನ್ನ ಉಳಿಸ್ಕೊಳ್ತಾ, ಕೆರೆಗಳಲ್ಲಿ ಮತ್ತೆ ಕೆರೆಗಳ ಸುತ್ತ ನಾವು ಯಾವ ಗಿಡ ಹಾಕ್ತಿವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಸಿ, ನೀವು ಗಿಡನ ಹಾಕ್ಬೇಕಾದ್ರೆ ನೇಟಿವ್ ಟ್ರೀಸ್ ಅಂತೀವಿ, ಲೋಕಲ್ ಗಿಡಗಳು. ಅದನ್ನ ಬಿಟ್ಬಿಟ್ಟು ನಾನ್ ನೇಟಿವ್ ಯಾವ್ಯಾವ್ದೋ ತಂದು ಹಾಕಿದ್ರೆ ಅದು ನಿಸರ್ಗದ ಮೇಲೆ ತುಂಬಾ ಪರಿಣಾಮ ಆಗುತ್ತೆ. ಆ ರೀಜನ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಲಿಸ್ಟ್ ಇರುತ್ತೆ, ಡೇಟಾ ಇರುತ್ತೆ, ಅಥವಾ ನಮ್ ಹಿರಿಯರಿಗೆ ಗೊತ್ತಿರುತ್ತೆ, ಅಥವಾ ನೀವೇ ಒಂದಷ್ಟು ಕಿಲೋಮೀಟರ್ ಓಡಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾವ್ದು ನಮ್ದು ನೇಟಿವ್ ಟ್ರೀ ಅಂತ. ಸೊ ನೇಟಿವ್ ಫ್ರೂಟ್ಸು, ಫ್ಲವರ್ ಬೇರಿಂಗ್ ಮೆಡಿಸಿನಲ್ ಪ್ಲಾಂಟ್, ಹೂ ಬಿಡ್ತಕ್ಕಂಥದ್ದು, ಹಣ್ಣು ಬಿಡ್ತಕ್ಕಂಥದ್ದು, ಮತ್ತೆ ಏನು ಆರೋಗ್ಯಕ್ಕೆ ಇದೇನು ಹೇಳ್ತೀರಿ, ಮೆಡಿಸಿನಲ್ ಪ್ಲಾಂಟ್ಸ್ ಅಲ್ವಾ, ಆಯುರ್ವೇದಿಕ್ ಪ್ಲಾಂಟ್. ಸೊ ಇವನ್ನ ನೇಟಿವ್ ಹಾಕೋದ್ರಿಂದ ನೇಟಿವ್ ಬರ್ಡ್ಸು, ಬೀಸು, ಬಟರ್ಫ್ಲೈಸು, ಈಕೋಸಿಸ್ಟಮ್ಗೆ ಅದ್ರ ಬಗ್ಗೆ ಅದಕ್ಕೆ ಮಾಹಿತಿ ಇರುತ್ತೆ, ಅದಕ್ಕೆ ಸಪೋರ್ಟ್ ಆಗುತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ಅದು ವೇಸ್ಟು. ಈಗ ಫಾರ್ ಎಕ್ಸಾಂಪಲ್ ನೀಲಗಿರಿ ಮರ ಇದೆ, ಅದು ನಾನ್ ನೇಟಿವ್. ಅದು ಹೈಯೆಸ್ಟ್ ನೀರನ್ನ ಭೂಮಿಯಿಂದ ನಡೀತದೆ, ಏರಿಂದ ನಡೀತದೆ, ಸುತ್ತಲೂ ಇರೋ ಜಮೀನಿಂದ ಬಿಡುತ್ತೆ. ಆಮೇಲೆ ಅದ್ರಲ್ಲಿ ಒಂದು ಹೂ ಬಿಡಲ್ಲ, ಒಂದು ಹಣ್ಣು ಬಿಡಲ್ಲ, ಏನಿಲ್ಲ ಅಲ್ವಾ. ಅದ್ರಲ್ಲಿ ಒಂದು ಪಕ್ಷಿನೂ ಕೂರಲ್ಲ, ಒಂದು ಗೂಡು ಕಟ್ಟಲ್ಲ. ಅದೇ ತರ ಅಕೇಶಿಯಾ ಅಂತ ಹಾಕಿದ್ದಾರೆ, ಅದು ಆಸ್ಟ್ರೇಲಿಯನ್ ಗಿಡ, ಅದು ಅದೇ ತರ. ಸಿಲ್ವರ್ ಓಕ್, ಅದು ಅದೇ ತರ. ಸಿಲ್ವರ್ ಓಕ್ ಗಿಡ ನೋಡಿ, ಈಗ ಊಟಿ ಗೀಟಿ ಆ ಕಡೆ ಎಲ್ಲ ಕಾಫಿ ಎಸ್ಟೇಟ್ಗಳಲ್ಲಿ, ಟೀ ಎಸ್ಟೇಟ್ಗಳಲ್ಲಿ ಅವ್ನ ಗಿಡ ಒಂದೊಂದು ಹಾಕಿರ್ತಿದ್ರು ಈ ಪೆಪ್ಪರ್ ಬೆಳೆಯಕ್ಕೆ. ಇವಾಗ ಅವರೆಲ್ಲ ರೈತರು ತೆಗೆದ್ಬಿಟ್ಟು ಬೇರೆ ಗಿಡ ಹಾಕ್ತಾ ಇದ್ದಾರೆ ನೇಟಿವ್. ಅದರಿಂದನೂ ಅಡ್ವಾನ್ಸ್, ಬಿಕಾಸ್ ಅದ್ರದ್ದು ಎಲೆ ಇದೆಯಲ್ಲ ಪ್ಲಾಸ್ಟಿಕ್ ತರ, ಅದು ಕೊಳೆಯೋದೇ ಇಲ್ಲ. ಆಮೇಲೆ ಜೂಲಿ ಫ್ಲೋರಾ ಅಂತ ಆ ಗಿಡಗಳು, ಅದ್ರ ಎಲ್ಲೆಲ್ಲಿ ಬೀಜ ಬಿಡ್ತದೋ ಅಷ್ಟು ಇನ್ವೇಜವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಮುಳ್ಳುಗಳು. ಸೊ ಈ ತರ ಸುಮಾರು ಗಿಡಗಳನ್ನ ಕೆರೆಗಳ ಸುತ್ತ ನಾವೇನ್ ಹಾಕ್ತಿವಿ, ಅಥವಾ ನಮ್ಮ ಸುತ್ತಮುತ್ತ ಏನ್ ಹಾಕ್ತಿವಿ ಅದನ್ನ ನೇಟಿವ್ ಲೋಕಲ್ ಗಿಡಗಳನ್ನ ಹಾಕ್ಬೇಕು ಅಂತ. ಜೊತೆಗೆ ಕೆರೆಯ ಸುತ್ತ ಹಾಕುವಂತ ಗಿಡಗಳ ಜೊತೆ ಕೆರೆನಲ್ಲಿ, ಕೆರೆ ಒಳಗೆ ಯಾವ್ಯಾವ ಗಿಡಗಳನ್ನ ಲೋಟಸ್, ಲಿಲ್ಲೀಸು ಹೈಯೆಸ್ಟ್. ಲೋಟಸ್, ಲಿಲ್ಲೀಸು ಇವು ತುಂಬಾ ಚೆನ್ನಾಗಿ ಬರ್ತವೆ. ಅವೇ 2 ಗಿಡಗಳು. ಅದನ್ನ ಬಿಟ್ರೆ ವೀಡ್ ತರ ಬೆಳೀತದೆ, ವಾಟರ್ ಅಲಿಗೇಟ್ರು, ಅದು ಹಯಸಿಂತು, ಅದೆಲ್ಲ ಬೆಳೀತದೆ. ಅದು ಒಳ್ಳೇದೇ, ನೀರು ಪ್ಯೂರಿಫೈ ಮಾಡುತ್ತೆ. ಬಟ್ ಅದು ಹೆವಿ ಇನ್ವೇಜಿವ್ ಇರೋದ್ರಿಂದ ಅದು ಸರ್ಫೇಸ್ ಆಫ್ ದಿ ವಾಟರ್ ಕವರ್ ಮಾಡ್ಬಿಟ್ಟು ಸೂರ್ಯನ ಬೆಳಕು ರೀಚ್ ಆಗದಂಗೆ ಆದ್ರೆ ಕೆಳಗಡೆ ಇರ್ತಕ್ಕಂಥ ಮತ್ತೆ ಪ್ಲಾಂಟ್ಗಳು, ಜೀವಿಗಳೆಲ್ಲ ಸತ್ತೋಗ್ತವೆ. ಹಿಂಗಾಗಿ ಲೋಟಸು, ಲಿಲ್ಲೀಸು ಬೆಸ್ಟ್ ಆಕ್ಚುಲಿ. ಇವತ್ತಿನ ದಿನ ಮಖಾನ ಅಂತ ಬರ್ತಾರೆ, ನಾನು ಅದೇ ಹೇಳಕ್ ಬಂದೆ. ಮೋಸ್ಟ್ ಪಾಪ್ಯುಲರ್ ಸ್ನಾಕ್ ಇಸ್ ಮಖಾನ. ಸೊ ಕೆರೆ ಮಲಿನವಾಗಿದ್ರೆ ನಾವು ತಿನ್ನೋ ಮಖಾನ ಎಷ್ಟು ಕಲುಷಿತವಾಗಿರಬಹುದು ನೋಡಿ. ಈಗ ಮಖಾನ ಬಂದು ವೆರಿ ಪಾಪ್ಯುಲರ್. ಫ್ಲೈಟ್ ಗಳಲ್ಲೆಲ್ಲ ನೀವು ಹೋದ್ರೆ ನೀವು ಮಖಾನದ್ದೇ, ಅದು ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು, ಒಳ್ಳೆ ಡಯಟಿಂಗ್ ಫುಡ್ ಈಗ ಅದು ಅಕ್ರಾಸ್ ದಿ ವರ್ಲ್ಡ್. ನೀವು ಇಲ್ಲಿ ಸೌತ್ ಅಲ್ಲಿ ಕಮ್ಮಿ, ನಾರ್ತ್ ಅಲ್ಲಿ ಹೋದ್ರೆ ಯುಪಿ ಅಥವಾ ವೆಟ್ಲ್ಯಾಂಡ್ ಗಳು ಇರ್ತಕ್ಕಂಥ ಗಂಗಾ ರೀಜನ್ ಅಲ್ಲಿ ಹೋದ್ರೆ
ಹೈಯೆಸ್ಟ್ ಎಲ್ಲರೂ ಮಕಾನಗಳು ಬೆಳೆಯೋದು ಅಂದ್ರೆ ಫುಲ್ ಲೋಟಸ್ ಹಾಕ್ಬಿಟ್ಟಿರ್ತಾರೆ. ಲೋಟಸ್ ಹೂವಾಗಿ ಅದು ಕಾಯಾಗಿ ಅದರಲ್ಲಿ ಬೀಜ ಬರ್ತದೆ, ಅದೇ ಮಕಾನ. ಇವಾಗ ಮಕಾನ ಇಸ್ ಅ ಬಿಗ್ ಬಿಸ್ನೆಸ್, ಸಖತ್ ಎಕ್ಸ್ಪೆನ್ಸಿವ್ ಅದು. ನೀವು ಅದನ್ನ ಬ್ಯಾಡ್ ಏನಾದ್ರೂ ನೀರಲ್ಲಿ ಬೆಳೆದ್ರೆ ಮಕಾನದಲ್ಲಿ ಆರ್ಸೆನಿಕ್, ಹೆವಿ ಮೆಟಲ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಅದನ್ನ ಡಯಟಿಂಗು ಒಳ್ಳೇದಕ್ಕಂತ ನ್ಯೂಟ್ರಿಯನ್ಸ್ ತಿನ್ನಕ್ ಹೋದ್ರೆ ಅಡ್ವರ್ಸ್ ಎಫೆಕ್ಟ್ ಹೊಡಿತದೆ. ಆ ಥರ ಈಗ ಆಪಲ್ ಇದೆ, ಆಪಲ್ ಒಳ್ಳೆ ಪ್ಯೂರೆಸ್ಟ್ ಬೆಸ್ಟ್ ಫಾರ್ ದಿ ಹೆಲ್ತ್ಗೆ. ಅದ್ರ ಮೇಲೆ ಒಂದು ಇದನ್ನ ಹಾಕಿರ್ತಾನೆ, ಆ ಕೋಟು, ವ್ಯಾಕ್ಸ್ ಕೋಟ್ ಹಾಕಿರ್ತಾನೆ. ನೀವು ಆ ವ್ಯಾಕ್ಸ್ ತಿನ್ನೋದ್ರಿಂದ ಇಟ್ ವಿಲ್ ಗೋಯಿಂಗ್ ಟು ಯು ವಿಲ್ ಹ್ಯಾವ್ ಕ್ಯಾನ್ಸರ್ ಆರ್ ಸಮಥಿಂಗ್ ಎಲ್ಸ್. ಅದೇ ಥರ ಮಕಾನಗಳು ಅಷ್ಟೇ. ಸೊ ಹೀಗಾಗಿ ಏನಾಗಿದೆ, ನೀರು ಎಷ್ಟು ಪ್ಯೂರ್ ಇರುತ್ತೋ, ಮಣ್ಣು ಎಷ್ಟು ಪ್ಯೂರ್ ಇರುತ್ತೋ, ನಮ್ಮ ಆಹಾರನೂ ಅಷ್ಟೇ ಪ್ಯೂರ್ ಇರುತ್ತೆ. ಈ ಮಣ್ಣು ಪಂಚಭೂತಗಳು ಅಂತ ಹೇಳ್ತೀವಲ್ಲ, 5 ಎಲಿಮೆಂಟ್ಸ್, ನೀರು, ಮಣ್ಣು, ಅದರಿಂದ ಮಾಡಿರೋದೇ ಅಲ್ವಾ. ನೀವು ಅದನ್ನು ಕಲುಷಿತ ಮಾಡಿದ್ರೆ ಇದು ಕಲುಷಿತ ಆಗುತ್ತೆ. ಅಷ್ಟೇ ಸಿಂಪಲ್ಲು ಅಲ್ವಾ. ನೀವು ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ನೀವು ಏನು ಆ್ಯಕ್ಟ್ ಮಾಡ್ತೀರೋ ಅದ್ರ ಮೇಲೇ ರಿಯಾಕ್ಷನ್ ಇರುತ್ತೆ. ಇನ್ಫ್ಯಾಕ್ಟ್ ಭಾರತ ಸಾಕಷ್ಟಕ್ಕೆ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ತಗೊಂಡಾಗ ಅದು ಬೆಂಗಳೂರೇ ತಗೊಳ್ಳಿ, ಆಸ್ಥಮಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಭಾರತ, ಇನ್ನು ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅದರಲ್ಲಿ ಒಂದಷ್ಟು ಕ್ಯಾನ್ಸರ್ ಹೈಯೆಸ್ಟ್ ಭಾರತದಲ್ಲೇ ಕಾಣಿಸ್ಕೊಳ್ಳೋದು. ಇದೆಲ್ಲ ಗ್ರಾಸ್ ರೂಟ್ ಲೆವೆಲ್ ಹುಡ್ಕೊಂಬಂದಾಗ ಮತ್ತಿಲ್ಲೇ ಮಣ್ಣು ಕಲುಷಿತವಾಗಿದ್ದಾಗ ಎಕ್ಸಾಕ್ಟ್ಲಿ ಗಾಳಿ ಕಲುಷಿತ ಆಗುತ್ತೆ. ನಾವು ಪ್ರತಿ ಸರಿ ಅದೇ ಹೇಳೋದು, ಫಸ್ಟ್ ಬೇಕಾರೋದು ಗಾಳಿ, ಸೆಕೆಂಡ್ ಬೇಕಾರೋದು ನೀರು, 3ನೇದು ಆಹಾರ, 4ನೇದು ಆರೋಗ್ಯ ಅಥವಾ ನಿದ್ದೆ ಅಲ್ವಾ. ಇವೇನಾದ್ರು ಡಿಸ್ಟರ್ಬ್ ಆಗ್ಬಿಟ್ರೆ ಎಲ್ಲ ನಾಟ್ ಓನ್ಲಿ ನಮಗೆ ಡಿಸ್ಟರ್ಬ್ ಮಾಡ್ಕೊಳಲ್ಲ, ಎಲ್ಲಾ ಜೀವ ಜಲಚರಗಳಿಂದ ಹಿಡಿದು ಎಲ್ಲಾ ಪ್ರಾಣಿಗಳು ಡಿಸ್ಟರ್ಬ್ ಮಾಡ್ತೀವಿ ನಾವು. ದನಕರುಗಳು ಬಂದು ನೀರು ಕುಡಿತವೆ, ಪಕ್ಷಿಗಳು ಕುಡಿತವೆ, ಅವು ಎಲ್ಲಾನು ಕಲುಷಿತ ಮಾಡ್ತೀವಿ. ನಿಮ್ಮ ಒಂದು ಇಂಟರ್ವ್ಯೂನೆಲ್ಲ ನೋಡ್ತಾ ಇದ್ದೆ, ನೀವು ಹೇಳ್ತೀರಾ ದಟ್ ನಿದ್ದೆ ಹಾಳು ಮಾಡ್ಕೊಳ್ಳೋದು. ನೀವು ಮನಸ್ಸು ಮಾಡ್ಬೋದು 8 ಗಂಟೆ ನಿದ್ದೆ ಮಾಡ್ತೀನಿ ಅಂತ, ನಿಮ್ಮ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂದ್ರೆ ನಿಮ್ ನಿದ್ದೆನೂ ಹಾಳಾಗತ್ತೆ, ರೈಟ್ ಅಲ್ವಾ. ಹೌದು. ಸಿ ಹೆಲ್ತ್ ಚೆನ್ನಾಗಿದ್ರೆ ನೋಡಿ, ಎಲ್ಲರೂ ಹೇಳ್ತಾರೆ ಆರೋಗ್ಯ ಚೆನ್ನಾಗಿದ್ರೆ 1000 ಕೋಟಿ ಗಳಿಸ್ಬೋದಪ್ಪ ಅಂತಾರೆ ಅಲ್ವಾ. ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಒಂದು ಕಲ್ ಗುಡ್ಡನೇ ಹೊಡೆದಾಕ್ತೀನಪ್ಪ ಅಂತಾರೆ ಅಲ್ವಾ. ದುಡ್ಡು ಇದ್ಬಿಟ್ರೆ ಎಲ್ಲ ಚೆನ್ನಾಗಿದ್ಬಿಟ್ರೆ ನಾನು ಏನ್ ಬೇಕಾದ್ರೂ ಆರೋಗ್ಯ ಕೊಂಡ್ಕೊಂಡ್ಬಿಡ್ತೀನಿ ಅಂತಾರೆ ಯಾರನ್ನ, ಕರೆಕ್ಟ್ ಅಲ್ವಾ. ಅದೇ ಹೇಳ್ತಾರೆ, ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೀವು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಒಂದು ಸತಿ ನಿಮ್ದು ಹೆಲ್ತ್ ಏನಾದ್ರು ಮೇಜರ್ಗೆ ಹೋಗಿ ನೀವು ICU ಸೇರ್ಬಿಟ್ರೆ ನಿಮ್ದು ಇಡೀ ಜೀವನ ಪೂರ್ತಿ ಗಳಿಸಿರೋದನ್ನ ಬೇಕಾದ್ರೆ 1 ವಾರದಲ್ಲಿ ಕಳ್ಕೊಂಡ್ಬಿಡ್ತೀರ ಅಂತ. ಅಂತಿಂತ ಡಿಸೀಸ್ಗಳಿದೆ, ನಿಜ ಅಲ್ವಾ. ನೀವು ಜೀವನ ಪೂರ್ತಿ ಎಲ್ಲ ಗಳಿಸಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನ್ನ ಲೈಫ್ ಸೆಟ್ಲ್ ಅಂತ ಇಟ್ಟಿರ್ತೀರಲ್ಲ, ಒಂದು 15 ದಿವಸ ನೀವು ಹಾಸ್ಪಿಟ್ಲ್ ಸೇರ್ಕೊಂಡ್ಬಿಡ್ಬೇಕಾದ್ರೆ ಅದು ಇಷ್ಟೂ ಜೀರೋ ಆಗ್ಬಿಡುತ್ತೆ ಬೇಕಾದ್ರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರೆ. ವೆರಿ ಟ್ರೂ. ಸೊ ಲೇಕ್ನ ಬಗ್ಗೆ ಸಾಕಷ್ಟು ಮಾತಾಡ್ತಾ ನಾವು ಕಾಮನ್ ಮ್ಯಾನ್ ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದಷ್ಟು ಲೇಕ್ ಟರ್ಮಿನಾಲಜೀಸ್ ನಮಗೆ ಹೇಳ್ತೀರಾ? ಸೊ ಲೇಕ್ ಅಂದ್ರೆ ಏನು ಅಂತನಾ ನೋಡಿ. ಲೇಕ್ ಟರ್ಮಿನಾಲಜೀಸ್ ಅಂದ್ರೆ ನೀವು ಇದೇ ಕೆಲಸದಲ್ಲಿದ್ದು ನೀವು ಬಳಸುವಂತ ಮೋಸ್ಟ್ ಕಾಮನ್ ಲೇಕ್ ಟರ್ಮಿನಾಲಜೀಸ್. ನೋಡಿ, ಒಂದು ಲೇಕ್, ಒಂದು ವಾಟರ್ ಸ್ಪ್ರೆಡ್ ಏರಿಯಾ ಅಂತ ಕರಿತೀವಿ, ಒಂದು FTL ಅಂತೀವಿ, ಫುಲ್ ಟ್ಯಾಂಕ್ ಲೆವೆಲ್ ಅಂತೀವಿ. FTL ಅಂದ್ರೆ ಫುಲ್ ಟ್ಯಾಂಕ್ ಲೆವೆಲ್, ಕೆರೆ ತುಂಬಿದ್ದು. ಆಮೇಲೆ ವೇರು, ಇಲ್ಲಿ ನೀರ್ ಹರಿದು ಕೋಡಿ ಹೋಗ್ತದೆ. ಒಂದು ಸ್ಲೂಯಿಸ್ ಗೇಟು, ಅಲ್ಲಿ ಅದನ್ನ ಓಪನ್ ಮಾಡ್ಕೊಂಡು, ಅದಕ್ಕೆ ತೂಬು ಅಂತ ಕರೀತಾರೆ ಕನ್ನಡದಲ್ಲಿ, ಅದನ್ನ ಓಪನ್ ಮಾಡ್ಕೊಂಡು ಕೆರೆಗಳ ನೀರ್ ತಗೊಂಡು ವ್ಯವಸಾಯ ಮಾಡಕ್ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಇನ್ಲೆಟ್, ಅದೇ ಹರಿದು ಬರ್ತಕ್ಕಂಥದ್ದು. ಔಟ್ಲೆಟ್ ಅಂದ್ರೆ ಅದೇ ವೇರ್ ಆಯ್ತು. ಆಮೇಲೆ ಇದು ಕೆಬ್ಬೆ ಮಣ್ಣುಗಳು, ಬೇರೆ ಬೇರೆ ಮಣ್ಣುಗಳಿದೆ ಅದರಲ್ಲಿ, ಕ್ಲೇ ಅಂತ ಕರಿತೀವಿ, ಆಮೇಲೆ ಗ್ರಾವೆಲ್ ಅಂತ ಕರಿತೀವಿ, ರೆಡ್ ಸಾಯಿಲ್, ಗ್ರೀನ್ ಸಾಯಿಲ್, ಬ್ಲಾಕ್ ಸಾಯಿಲ್, ಬೇರೆ ಸಾಯಿಲ್ಸ್. ಮತ್ತೆ ಕೆನಾಲ್ಗಳು, ರಾಜ್ ಕಾಲುವೆಗಳು, ರಾಣಿ ಕಾಲುವೆಗಳು, ಇದು. ಆಮೇಲೆ ಮೇನ್ ಕಟ್ಟೆ ಅಂತ ಕರಿತೀವಿ, ಅದಕ್ಕೆ ಮೇನ್ ಬಂಡ್ ಅಂತೀವಿ, ಕೆರೆ ಕಟ್ಟೆ ಅಂತ ಕರಿತೀವಿ. ಸೊ ಇವೇ ಬೇಸಿಕಲಿ ಒಂದು 8 ಕಾಮನ್ ಆಕ್ಟಿವಿಟೀಸ್ ಎವ್ರಿ ಡೇ ನಾನು ಯೂಸ್ ಮಾಡ್ತೀನಿ ಲಾಸ್ಟ್ 10 ವರ್ಷದಿಂದ. ಓಕೆ. ಇನ್ಫ್ಯಾಕ್ಟ್ ನೋಡಿ, ಬೆಂಗಳೂರಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಎಲ್ಲವೂ ಇದೆ. ಅಂಡ್ ಇಲ್ಲಿನವ್ರು ಹೇಳೋದೇನಂದ್ರೆ ಒಂದೇ ಒಂದು ಇಲ್ಲದೆ ಇರೋದು ಬೆಂಗಳೂರಲ್ಲಿ ಸಮುದ್ರ, ರೈಟ್. ಅದನ್ನು ಹೊರತುಪಡಿಸಿ ಬರೀ ಎಲ್ಲ ಇದೆ ಬೆಂಗಳೂರಲ್ಲಿ. ಪ್ರಪಂಚದ ಯಾವ ಮೂಲೆಯಲ್ಲಿನ ಫ್ಲೋರಾ ಫಾನಾ ಏನ್ ಬೇಕು ಎಲ್ಲವೂ ಸಿಗತ್ತೆ ಇಲ್ಲಿ. ಅಂಡ್ ಕೆರೆಗಳು ಸಾಕಷ್ಟಿದೆ, ಮರಳು ಭೂಮಿ ಎಕ್ಸಾಕ್ಟ್ಲಿ. ಅದಿಲ್ಲ, ಸಮುದ್ರ ಇಲ್ಲ ಅಷ್ಟೇ. ನೋಡಿ, ನದಿನೂ ಇತ್ತು ಅಲ್ಲ. ನಿಮ್ ಸ್ನೋ ಇದೆ ಬೆಂಗಳೂರಲ್ಲಿ, ಗೊತ್ತಲ್ವಾ? ಬೆಳ್ಳಂಡೂರು ವರ್ತೂರಲ್ಲಿ ಆ ಸ್ನೋ ಇದೆ. ಅವಾಗ ಜನ ಸೆಲ್ಫಿ ಎಲ್ಲ ಕ್ಲಿಕ್ ಮಾಡ್ರೆ ಗೊತ್ತಾ, ಸ್ನೋ ತರ ಫುಲ್ ಫಾರ್ಮೇಶನ್ ಆಗ್ಬಿಟ್ಟು ನೊರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡೋರು ಜನ. ಸ್ನೋನು ಇದೆ, ನಿಜ. ಅದು ನಾವು ಮಾಡ್ಕೊಂಡ್ರೆ ಸ್ನೋ ಆರ್ಟಿಫಿಷಿಯಲ್, ನಮ್ ಕೊಡುಗೆ, ಅದು ಮ್ಯಾನ್ ಮೇಡ್ ಕೆಮಿಕಲ್ ಸ್ನೋ, ನಮ್ಮ ಕೊಡುಗೆ. ಟ್ರೂ. ಸೊ ಬೆಂಗಳೂರಲ್ಲಿ ಸಮುದ್ರ ಒಂದಿಲ್ಲಪ್ಪ, ಡೆಸರ್ಟ್ ಒಂದಿಲ್ಲಪ್ಪ ಅನ್ನೋರ್ಗೆ ಹೌದಲ್ವಾ, ಮಿಕ್ಕಿದೆಲ್ಲ ಇತ್ತು, ನಾವ್ ಅದನ್ನ ಉಳಿಸ್ಕೊಂಡ್ವಾ ಅಂತ ಅಂದ್ರೆ ಸಾವಿರಾರು ಕೆರೆಗಳಿದ್ವು,
ಒಂದಷ್ಟು ನದಿಗಳು ಅಂದ್ರೆ ಎಕ್ಸಾಕ್ಟ್ಲಿ ಬೆಂಗಳೂರು ಒಳಗೆ ಅಲ್ಲದೆ ಇದ್ರು ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಹರಿಯುವಂತ ಕೆಲವು ನದಿಗಳಿದೆ. ಅಂದ್ರೆ ಅರ್ಕಾವತಿ ಅಂತ ತಗೊಂಡಾಗ ಬೆಂಗಳೂರಿನ ಪಶ್ಚಿಮಕ್ಕೆ ಹರಿಯುತ್ತೆ, ಆಲೂರ್ ಹತ್ರ ಅಲ್ವಾ? ಅಂಡ್ ದಕ್ಷಿಣ ಪಿನಾಕಿನಿ ನೀವು ಅವಾಗ್ಲೇ ಮೆನ್ಷನ್ ಮಾಡಿದ್ರಿ, ಅರ್ಕಾವತಿಯ ಉಪನದಿ ಇದು. ಕಾವೇರಿ ಬೆಂಗಳೂರು ಒಳಗೆ ಹರಿದೇ ಇದ್ರು ಹತ್ತಿರದಲ್ಲಿ ಹರಿಯುವಂತ ನದಿ. ವೃಷಭಾವತಿ ನಗರದೊಳಗೆ ಒಂದು ನದಿ, ಬಟ್ ಅನ್ಫಾರ್ಚುನೇಟ್ಲಿ ನಾವ್ ಅದನ್ನ ಹಾಳು ಮಾಡ್ಕೊಂಡ್ವಿ. ಇವತ್ತಿನ ದಿನ ವೃಷಭಾವತಿ ನದಿ ಅಂದ್ರೆ ಯಾರಿಗೂ ಗೊತ್ತಾಗದಿರಬಹುದು, ಕೆಂಗೇರಿ ಮೋರಿ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ದೋ ಕೆಂಗೇರಿದೇನು ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ರು ಅದ್ರ ಹೆಸರು ಕೆಂಗೇರಿ ಮೋರಿ ಅಂತ. ಸೊ ಏನಂದ್ರೆ ಈ ವೃಷಭಾವತಿ ಬಗ್ಗೆ ಮಾತಾಡ್ತಾ ಸರ್, ನಿಮಗೆ ಗೊತ್ತಿರಬಹುದು ಲಂಡನ್ನ ಥೇಮ್ಸ್ ರಿವರ್ ಅಂದ್ರೆ ಆ ಗ್ರೇಟ್ ಸ್ಟಿಂಕ್ ಅಂತ ಏನಾಗಿತ್ತು ಒಂದು ಕಾಲದಲ್ಲಿ, ಇವತ್ತಿನ ವೃಷಭಾವತಿ ಏನಿದೆ ಅದಕ್ಕಿಂತ ವರ್ಷಾಗಿತ್ತು. ತುಂಬಾ ಚೆನ್ನಾಗಿ ರಿವೈವ್ ಮಾಡಿದ್ರು. ದೋ 100% ಇವತ್ತು ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಕ್ ಆಗದೆ ಇದ್ರು ಸಾಕಷ್ಟು ಇಂಪ್ರೂವ್ಮೆಂಟ್ ನೋಡಬಹುದು. ನದಿ, ನಗರದೊಳಗೆ ನದಿ ನೋಡಿದಾಗ ಅನ್ಸಲ್ವಾ ಎಲ್ಲೋ ಒಂದ್ ಕಡೆ ಇದನ್ನು ನಾವು ಸ್ವಲ್ಪ ಏನಾದ್ರೂ ಮಾಡೋದಕ್ಕಾದ್ರೆ? ಬೆಂಗಳೂರೊಳಗೊಂದು ಶುದ್ಧ ನೀರಿನ ನದಿ ಹರಿತಿದೆ ಅಂದ್ರೆ ಆ ಫೀಲ್ ಹೇಗಿರುತ್ತೆ? ಬಹಳ ಚೆನ್ನಾಗಿರುತ್ತೆ. ಏನ್ ಗೊತ್ತಾ, ಈಗ ಅದು ನೀವು ಹೇಳಿದ ಥೇಮ್ಸ್ ನದಿ, ಅಲ್ಲಿ ಆ ಸಿಟಿಗೆ ಹೈಯೆಸ್ಟ್ ಟೂರಿಸ್ಟ್ ಹೋಗೋದೇ ಈ ನದಿ. ನದಿ ಅಂದ್ರೆ ಒಂದು ಸರ್ಫೇಸ್ ವಾಟರ್ ಅಲ್ಲ, ಒಂದು ಕುಡಿಯೋ ನೀರು, ಬರೀ ಒಂದು ಇಕೋ ಸಿಸ್ಟಮ್ ಅಲ್ಲ. ನದಿ ಬಂದು ಒಂದು ಟೂರಿಸಂ ಪಾಯಿಂಟ್, ಒಂದು ಇಕೋ ಸಿಸ್ಟಮ್ ಅಲ್ವಾ, ಒಂದು ಎಕನಾಮಿ ಆಫ್ ದಿ ಸಿಟಿ. ಅದು ರಿಚೆಸ್ಟ್ ರಿಸೋರ್ಸಸ್ ಈಸ್ ವಾಟರ್ ಅಲ್ವಾ. ನೋಡಿ, ಎಲ್ಲಾ ಸುಮಾರು ಜನ ಹೋಗಿ ಥೇಮ್ಸ್ ನದಿಗೆ ಹೋಗ್ತಾರೆ, ದೊಡ್ಡ ಒಂದು ವ್ಯಾಪಾರ, ಒಂದಷ್ಟು ಬೋಟಿಂಗು, ಅದು ಇದು ಅಷ್ಟು ಚೆನ್ನಾಗಿರುತ್ತೆ. ಸೊ ಹಂಗೆ ವೃಷಭಾವತಿ ಆಕ್ಚುಲಿ ಸತ್ಯ ಹೇಳ್ಬೇಕಂದ್ರೆ ಇದು ತುಂಬಾ ದೊಡ್ಡ ನದಿನೂ ಅಲ್ಲ, ಕಾಂಪ್ಲಿಕೇಟೆಡ್ ಅಲ್ಲ. ಇದನ್ನ ಮನಸ್ಸು ಮಾಡಿದ್ರೆ ಸರ್ಕಾರ, ಜನರು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಏನಾದ್ರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ನದಿನ ಒಂದು 3-4 ವರ್ಷಕ್ಕೆ ತಂದ್ಬಿಡ್ಬೋದು, ಅಷ್ಟು ನದಿ ಮಾಡ್ಬೋದು. ಬಟ್ ಏನಾಗ್ತಾ ಇದೆ, ಇಲ್ಲೋ ಒಂದ್ ಕಡೆ ಸರ್ಕಾರ ಒಂದ್ ಸೈಡ್ ಐಸೋಲೇಟೆಡ್ ಆಗಿ, ಪೀಪಲ್ ಒಂದ್ ಸೈಡ್, ಅದಕ್ಕೆ ಬೇಕಾದಷ್ಟು ಜನ ಆಕ್ಟಿವಿಸ್ಟ್ ಇದ್ದಾರೆ. ನನಗೆ ಸುಮಾರು ಮೆಸೇಜ್ಗಳು, ಮೇಲ್ಗಳೆಲ್ಲ ಬಂದಿದ್ದಾವೆ, ವೃಷಭಾವತಿ ರಿವೈವ್ ಮಾಡ್ಬೇಕಂತ ಇದೀವಿ. ಒಂದು ಬೇಜಾನ್ ತುಂಡು ಸುಮಾರು ಜನ ಕೆಲಸ ಎಲ್ಲ ಒಗ್ಗಟ್ಟಾಗಿ ಏನಾದ್ರು ಎಳೆದ್ಬಿಟ್ರೆ ವೃಷಭಾವತಿ, ಅದು ಮಲ್ಲೇಶ್ವರಂ ಇದರಿಂದ ಬರುತ್ತೆ, ಅದು ಕಾಡು ಮಲ್ಲೇಶ್ವರ ಅಂತ ಅಲ್ಲಿಂದ ಬರುತ್ತೆ. ಅದು ನೀವು ಆಕ್ಚುಲಿ ಅದನ್ನ ಮಾಡ್ಬೋದು. ಅದನ್ನ ಮಾಡ್ಬೇಕಂದ್ರೆ ಏನ್ ಗೊತ್ತಾ, ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ಬಿಡೋದು, ಅದಕ್ಕೆ ಸ್ಯೂವೇಜ್ ಡೈರೆಕ್ಟ್ ಕನೆಕ್ಷನ್ ಇದಾವಲ್ಲ, ಅವಕ್ಕೊಂದು ಅಟ್ಲೀಸ್ಟ್ ಒಂದಷ್ಟು. ಇಲ್ಲಿ ನೋಡಿ, ಈಗ ನೀವು ನರ್ಮದಾ ರಿವರ್ ಫ್ರಂಟ್ ಅಂತ ಮಾಡಿದ್ದಾರೆ ಅಹಮದಾಬಾದಲ್ಲಿ, ಅದರಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಟೂರಿಸಮ್ಮು, ಎಷ್ಟು. ಬಟ್ ಆಕ್ಚುಲಿ ಕಾಂಕ್ರಿಟೈಸೇಷನ್ ಮಾಡಿ ಸ್ವಲ್ಪ ಇದನ್ನ ಮಾಡಿರ್ಬೋದು, ಇಕೋ ಸಿಸ್ಟಮ್, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಬೆಂಗಳೂರು ಇರ್ತಕ್ಕಂಥ ಎಕನಾಮಿ, ಇಂಥ ದೊಡ್ಡ IT ಸಿಟಿಗೆ ಇದೆಲ್ಲ ದೊಡ್ಡದಲ್ಲ. ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು. ಬಟ್ ನನ್ ಕನ್ಸು ಏನಂದ್ರೆ ಇನ್ನೊಂದು 5-10 ವರ್ಷದಲ್ಲಿ 100% ವೃಷಭಾವತಿನ ಮಾಡೇ ಮಾಡ್ತಾರೆ ನೋಡಿ. ಮಾಡ್ಬೇಕು ಸರ್, ಯಾಕಂದ್ರೆ ಥೇಮ್ಸ್ ಒಂದು ತುಂಬಾ ಒಳ್ಳೆ ಉದಾಹರಣೆ ಅಂತ ನನಗನ್ಸತ್ತೆ. ಯಾಕಂದ್ರೆ 1800s ಅಲ್ಲಿ, ಅಂದ್ರೆ 19th ಸೆಂಚುರಿನಲ್ಲಿ ಜನ ಲಂಡನ್ನ ತೊರೆದು ಹೋಗ್ತಿದ್ರಂತೆ. ಅಂದ್ರೆ ಅದ್ರ ವಾಸನೆ ತಡ್ಕೊಳ್ಳೋದಕ್ಕಾಗದೆ ಮನುಷ್ಯರ ಆ ಮಲಿನ ಏನೇ ನಿತ್ತೋ ಅಷ್ಟು ಸೇರ್ಕೊಂಡು ಇಟ್ ಹ್ಯಾಡ್ ಬಿಕಮ್ ವೆರಿ ಥಿಕ್. ನೀರೇ ಇರ್ಲಿಲ್ಲ ಅಲ್ಲಿ ಲಿಟ್ರಲಿ. ಎಕ್ಸಾಕ್ಟ್ಲಿ. ಸೊ ಅದ್ ಎಷ್ಟೋ ದೂರ ಕಿಲೋಮೀಟರ್ ದೂರಗಟ್ಲೆ ವಾಸನೆ ಬಡಿಯೋದಂತೆ. ಅಂಡ್ ಜನ ಅಲ್ಲಿರಕ್ಕೆ ಆಗದೆ ಲಂಡನ್ ಬಿಟ್ಟು ದೂರ ಹೋಗುವಂತ ಪರಿಸ್ಥಿತಿಯಿಂದ ಕಟ್ಟು ಇವತ್ತು ಅದೊಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಇಡೀ ಜಗತ್ತಿನ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಕರೆಕ್ಟ್. ಅಲ್ಲಿ ಜನ ಓಡೋಗ್ತಾ ಇದ್ರಲ್ಲ, ಇವತ್ತು ಅದು ಸೆಳೀತಾ ಇದೆ. ಸೊ ಹಂಗೆ ನಾವು ಅದನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ದೊಡ್ಡ ರಿಸೋರ್ಸ್ ಆಗತ್ತೆ. ಆಮೇಲೆ ಅದ್ರ ಥ್ರೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು, ಗೊತ್ತಾ? ಇವಾಗ ನೀವು ವೃಷಭಾವತಿ ನದಿ ನೀವು ಚೆನ್ನಾಗಿ ಅದ್ರದ್ದು ಏನ್ ನದಿ ಪಾತ್ರ ಇದೆ ಅದನ್ನ ಸರ್ವೆ ಮಾಡ್ಬಿಟ್ಟು ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡ್ರೆ, ಆ ನೀರು ಹರಿತಾ ಇದ್ರೆ ಟ್ರೀಟೆಡ್ ವಾಟರ್ ಬಿಟ್ರೆ ಇವು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು ನೀವು. ಈಗೇನು ನಾವು ಸುರಂಗ ಮಾರ್ಗಗಳು ಮಾಡ್ಕೊತಾ ಇದೀವಿ, ಫ್ಲೈಓವರ್ ಮಾಡ್ತಾ ಇದೀವಿ, ಮೆಟ್ರೋ ಮಾಡ್ತಾ ಇದೀವಿ, ಅದೇ ತರ ಮೋನೋ ರೈಲ್ ಮಾಡ್ತಾ ಇದೀವಿ, ಅದೇ ತರ ಅದೊಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡ್ಕೋಬಹುದು ನೀವು ಆರಾಮಾಗಿ. ಮಲ್ಲೇಶ್ವರಮಿಂದ ಕೆಂಗೇರಿವರೆಗೂ ಫಸ್ಟ್ ಕ್ಲಾಸ್ ಆಗಿ ಬೋಟಲ್ಲಿ ಹೋಗ್ಬಿಡ್ಬೋದು. ಅದನ್ನ ಹೇಳಕ್ ಬಂದೆ. ಇವಾಗ ನಮ್ಮ ಸ್ಟುಡಿಯೋ ಇರೋದು ಕೆಂಗೇರಿನಲ್ಲಿ. ನೀವ್ ಹೇಳ್ದಂಗೆ 10 ವರ್ಷದಲ್ಲಿ ಅದೇನಾದ್ರೂ ಬದಲಾದ್ರೆ, ರೈಟ್, ಕೆಂಗೇರಿಗೆ ಯಾರಾದ್ರೂ ಬಂದಾಗ ಅಥವಾ ಮಲ್ಲೇಶ್ವರಮಿಗೆ ಬಂದಾಗ ಮೆಟ್ರೋಲ್ ಬಂದೆ, ಕಾರಲ್ಲಿ ಬಂದೆ, ಬೈಕಲ್ಲಿ ಬಂದೆ, ಬದಲಾಗಿ ಬೋಟಲ್ ಬಂದೆ ಅಂದ್ರೆ ಹೇಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬಹಳ ಚೆನ್ನಾಗಿರುತ್ತೆ. ಆಕ್ಚುಲಿ ಈಗ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಮಾತಾಡ್ತಾ ಇದಾರೆ, ಸುಮಾರು ನದಿಗಳನ್ನ ವಾಟರ್ ಟ್ರಾನ್ಸ್ಪೋರ್ಟ್ ತರ ಯುಟಿಲೈಸ್ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು ಅಂತೆಲ್ಲ ಅಂತ ಇದ್ರೆ. ಬಟ್ ಅವ್ನು ಯಾವ್ಯಾವ ಗಂಗಾ ಅಂತಂದು ಸೌತ್ ಇಂಡಿಯಾ ಕನೆಕ್ಟ್ ಮಾಡಿ ಇನ್ನೇನೋ ಮಾಡಿ ಅದನ್ನ ಅಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚು ಮಾಡೋದ್ರ ಬದಲು ಈ ಇರೋ ರಿವರ್ಗಳನ್ನೇ ನಾವು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದ್ರಾಗ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಲೆಕ್ಕ ಹಾಕೊಳ್ಳಿ. ಗಿಶ್ಮೀರಲ್ಲಿ ದಲ್ ಲೇಕಲ್ಲೆಲ್ಲ ಹೋಗ್ತೀವಲ್ಲ ನಾವು, ದೊಡ್ಡ ಬಿಸ್ನೆಸ್ ಲೇಕೆ. ಕರೆಕ್ಟ್. ಹೌದು. ಅದ್ರ ಒಳಗಡೆ ಏನ್ ಬೋಟಿಂಗು, ಎಷ್ಟು ಜನ ತರಕಾರಿ ಮಾಡ್ತಾರೆ, ಬಟ್ಟೆ ಮಾಡ್ತಾರೆ, ಒಂದು ದೊಡ್ಡ ಮಾರ್ಕೆಟ್ ಅದು. ಅಲ್ಲೇ ತರಕಾರಿಗಳು ಬೆಳಿತಾರೆ ನೋಡಿ. 4 ಬೋಟ್ ಸೇರ್ಕೊಂಡು ಒಂದು ಲ್ಯಾಂಡ್ ಮಾಡ್ಕೊಂತಾರೆ, ಅಲ್ಲಿ ಮಣ್ಣಾಕಿ ಅಲ್ಲೇ ತರಕಾರಿ ಬೆಳಿತಾರೆ.
ಆ ಥರ ನೀವು ನಮ್ದು ಋಷಭಾವತಿ ಮತ್ತೆ ದಕ್ಷಿಣ ಪಿನಾಕಿನಿ ಆದ್ರೆ ದಕ್ಷಿಣ ಪಿನಾಕಿನಿ ಎಲ್ಲಿಂದ ಶುರುವಾಗುತ್ತೆ ನೋಡಿ, ನಂದಿ ಇಲ್ಲಿಂದ ಶುರುವಾಗುತ್ತೆ. ನಂದಿ ಇಲ್ಲಿಂದ ಬಂದು ಕನ್ಮಂಗ್ಲ ಸ್ಟ್ರೀಮ್ ಲೇಕ್ಸ್ ಬಂದು ಬೆಳ್ಳಂಡೂರು ವರ್ತೂರು ಬಂದು ಇಲ್ಲಿಂದ ಮುತ್ತೇನಲ್ಲೂರು ಬಂದು ಹಿಂಗೆ ಹೋಗುತ್ತೆ. ಲೆಕ್ಕ ಹಾಕೊಳ್ಳಿ, ಅಲ್ಲಿಂದ ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ವಾಟರ್ ಟ್ರೀಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟು ಒಂದಷ್ಟು ಚೆಕ್ ಡ್ಯಾಮ್ಗಳು ನೀಟಾಗಿ ಮಾಡ್ಕೊಂಡ್ಬಿಟ್ರೆ, ನೀರು ನಿಲ್ಸಿದ್ರೆ ನೀವು ಏರ್ಪೋರ್ಟಿಂದ ಡೈರೆಕ್ಟಾಗಿ ಹೊಸೂರ್ಗೆ ಯು ಕ್ಯಾನ್ ಗೋ ಥ್ರೂ ವಾಟರ್ ಬೋಟಲ್ಲಿ ಅಷ್ಟರ ಸ್ಪೀಡ್ ಬೋಟಲ್ಲಿ ಗುಂಗಿ ಅಂತ ಹೋಗ್ಬಿಡ್ಬೋದು. ಅದು ಒಂದು ಜಾಗನೂ ಯುಟಿಲೈಸ್ ಆಗುತ್ತೆ, ಪ್ಲಸ್ ಆ ನೀರನ್ನು ಪ್ಯೂರಿಫೈ ಮಾಡ್ದಂಗೆ ಆಗುತ್ತೆ. ಮತ್ತು ಇವ್ರು ಓಡಾಡ್ತಾ ಇದ್ರೆ ನೀರು ಏರಿಯೇಟ್ ಆಗುತ್ತೆ, ಅದ್ರ ಕ್ವಾಲಿಟಿನೂ ಚೆನ್ನಾಗಾಗುತ್ತೆ. ಮತ್ತು ಆ ನೀರು ಆ ಕಡೆ ಸೂಳ್ಗಿರಿ ಆ ಕಡೆ ಹೋದ್ರೆ ಆ ರೈತರು ಬಂಗಾರದಂತ ಬೆಳೆ ಬೆಳೀತಾರೆ, ತರಕಾರಿಗಳು, ಹೂವು, ಅವು ಅದಿಷ್ಟು ಪರಿಶುದ್ಧ ಆಗುತ್ತೆ. ಸೊ ನನಗೆ ಸರ್ಕಾರಕ್ಕೂ ಮತ್ತೆ ಸಾರ್ವಜನಿಕರು ದೊಡ್ಡ ರಿಕ್ವೆಸ್ಟ್ ಹೆಂಗ್ ಗೊತ್ತಾ, ಇವು ಎರಡೂ ವಾಟರ್ ವೇಸ್ ಅಂತಾನೆ ಪ್ರಾಜೆಕ್ಟ್ ಶುರು ಮಾಡಿ ಅಲ್ವಾ, ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಅಂತಾನೆ ಶುರು ಮಾಡಿ. ಈಗೇನಾಗುತ್ತೆ, ಈ ನದಿ ರಿವೈವ್ ಮಾಡೋದು, ಕೆರೆ ರಿವೈವ್ ಮಾಡೋದು, ಅದರಿಂದ ರಿಟರ್ನ್ಸ್ ಬರಲ್ಲ. ಈಗ ಒಂದು 10 ಕೋಟಿ ಹಾಕ್ತಾರೆ ಕೆರೆಗೆ, ಅದರಿಂದ ರಿಟರ್ನ್ಸ್ ಏನು ಬರಲ್ಲ ಅಲ್ವಾ. ಎಲ್ಲರೂ ಪುಕ್ಷಟಿ ವಾಕಿಂಗ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವ್ರ ಮೈಂಡು. ಅಟ್ಲೀಸ್ಟ್ ಇದನ್ನ ಈ ಥರ ಕಾನ್ಸೆಪ್ಟಲ್ಲಿ ತಗೊಂಡ್ರೆ, ಈಗ ನೋಡಿ ಮೊನ್ನೆ ಒಂದು 3,700 ಕೋಟಿ ವರ್ಲ್ಡ್ ಬ್ಯಾಂಕಿಂದ ಇವರು ಕೆರೆ ರಿವೈವಲ್ಗೆ ಅಂತ ತಗೊಂಡಿದ್ದಾರೆ. ಅಂಥದ್ದೊಂದು 10,000 20,000 ಕೋಟಿ ಇದನ್ನು ತಗೊಂಡು ಅಟ್ಲೀಸ್ಟ್ ಇದನ್ನು ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಏರ್ಪೋರ್ಟಿಂದ ಡೈರೆಕ್ಟಾಗಿ ಹೊಸೂರ್ಗೆ ಹೋಗ್ಬೋದಾ, ಆ ಕಡೆ ತಮಿಳ್ನಾಡು ಹೈವೇ ಹತ್ಬಿಡ್ಬೋದಾ, ಆಮೇಲೆ ಇದಿಷ್ಟು ಏರಿಯಾಗಳಿಗೆ ಲಿಂಕ್ ಕೊಡ್ಬೋದಾ, ಆರಾಮಾಗಿ. ಅಷ್ಟು ಜಾಗ ಇದೆ ಆಕ್ಚುಲಿ ಮಾರ್ಬೇಕಂದ್ರೆ. ಬರೀ ನೀರಲ್ಲ, ಅದನ್ನ ಟ್ರಾನ್ಸ್ಪೋರ್ಟ್ಗೂ ಯೂಸ್ ಮಾಡ್ಕೋಬಹುದು. ಅವಾಗ 3 ವೇಸ್, ಏರ್, ವಾಟರ್ ಅಂಡ್ ರೋಡ್ ವೇ ಬೆಂಗಳೂರಲ್ಲಿ ಇದ್ದಾಗಿರುತ್ತೆ. ಹೌದು, ಈ ಡ್ರೋನ್ಗಳು ಆರಿಸ್ಕೊಂಡು ಏರ್ಪೋರ್ಟ್ ಹೋಗೋದ್ರ ಬದಲು ಸುಯ್ಯಿ ಅಂತ ಹೊಸೂರಿಂದ ಹತ್ತಿರ ಸರ್ ಅಂತ ಏರ್ಪೋರ್ಟ್ ಹೋಗ್ಬಿಡ್ಬೋದು. ನೀರಲ್ಲಿ ಸ್ಪೀಡ್ ಬೋಟ್ ಹಾಕೊಂಡು ಬುಯ್ಯಿ ಅಂತ ಹೋಗ್ಬಿಡ್ತವೆ. ಹೌದು, ಅಂದ್ರೆ ಐ ಥಿಂಕ್ ಎಲ್ಲನೂ ಇಟ್ ಸ್ಟಾರ್ಟ್ಸ್ ಫ್ರಮ್ ಬೇಸಿಕ್ ಅನ್ನೋದಕ್ಕೆ. ರೀಸೆಂಟ್ ಆಗಿ ಮೇಘಾಲಯಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಂದು ನಾನು ಗಮನಿಸಿದ್ದೇನೆಂದ್ರೆ, ಎಲ್ಲರೂ ಹೇಳ್ತಾರೆ ಮೇಘಾಲಯ ಕ್ಲೀನ್ ಆಗಿದೆ, ಕ್ಲೀನ್ ಆಗಿದೆ. ಹೌದು, ಮೇಘಾಲಯ ಕ್ಲೀನ್ ಆಗಿದೆ. ಯಾಕೆ ಕ್ಲೀನ್ ಆಗಿದೆ ಸರ್? ಪ್ರತಿಯೊಂದು 50 ಮೀಟರ್ 100 ಮೀಟರ್ಗೆ ಒಂದು ಡಸ್ಟ್ಬಿನ್. ನಿಮಗೆ ಅಷ್ಟು ದೂರ ಕಂಡಾಗ ಅದು ಕಾನ್ಶಿಯಸ್ಲಿ ನಿಮಗೆ ಬರುತ್ತೆ ದಟ್ ಇಲ್ಲಿ ಮಿಸ್ ಆಯ್ತಾ, ಇನ್ನು ಮುಂದೆ ಒಂದು 50 ಮೀಟರ್ ಇರುತ್ತೆ, ನನ್ನ ಕೈಯಲ್ಲಿ ಏನಾದ್ರೂ ಆಸ್ ಸಚ್ ವೇಸ್ಟ್ ಇದ್ರೆ ನಾನು ಅಲ್ಲಿ ಹಾಕ್ಬೋದು ಅಂತ. ಅಂಡ್ ತಿರುಪತಿ ಎಲ್ಲರಿಗೂ ಗೊತ್ತು, ನೀವಲ್ಲಿ ಮೇಲ್ ಹತ್ತಬೇಕಾದ್ರೆ ಅಲ್ಲಿ ಚೆಕ್ ಪಾಯಿಂಟ್ ಅಲ್ಲಿ ನೋ ಪ್ಲಾಸ್ಟಿಕ್ಸ್ ಅಲವ್ಡ್ ಇರೋ ಹಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿ ಮೇಲ್ಗಡೆ ನೀರಿಗೆ ಗ್ಲಾಸ್ ಬಾಟ್ಲೆ. ಸೊ ಯಾವುದೇ ಒಂದು ಲಾ ಅದನ್ನ ಎನ್ಫೋರ್ಸ್ ಮಾಡೋವರೆಗೂ ಅಷ್ಟೇ ಕಷ್ಟ. ಬಹುಶಃ ಒಂದು ಸಲ ಜನರ ತಲೆಯಲ್ಲಿ ಅದನ್ನ ತುಂಬಿದ ಮೇಲೆ ಆಟೋಮೆಟಿಕ್ ಆಗಿ ಅದಾಗತ್ತೆ. ಸೊ ಇವಾಗ ಅಷ್ಟು ಡಸ್ಟ್ಬಿನ್ಸ್ ಇದ್ದಾಗ ಆಬ್ವಿಯಸ್ಲಿ ಸಿಟಿ ಕ್ಲೀನ್ ಆಗಿರುತ್ತೆ ಅಲ್ವಾ. ಸೊ ವೇಸ್ಟ್ ಎಲ್ಲ ಎಲ್ಲಿ ಸೇರ್ಬೇಕೋ ಅಲ್ಲೇ ಸೇರಿದಾಗ ಆಬ್ವಿಯಸ್ಲಿ ಕೆರೆಗಳು ಕ್ಲೀನ್ ಆಗಿರುತ್ತೆ. ಕೆರೆ ಕ್ಲೀನ್ ಆಗಿದ್ದಾಗ ಅದ್ರ ಸುತ್ತಲೂ ಬೆಳೆಯೋ ಗಿಡಗಳು ಶುದ್ಧವಾಗಿರುತ್ತೆ, ಮಲಿನಗೊಳ್ಳದೆ ನಮ್ಮನ್ನ ಸೇರತ್ತೆ, ನಾವ್ ಆರೋಗ್ಯವಾಗಿರ್ತೀವಿ, ಇಂಟರ್ನ್ ಹ್ಯಾಪಿ ಆಗಿರ್ತೀವಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಅ ಡಸ್ಟ್ಬಿನ್. ನೀವು ಹೇಳಿದ ಸತ್ಯ. ನಾನು ಪ್ರತಿ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ಎಷ್ಟು ದೇಶಗಳು ಸ್ವಚ್ಛ ಆಗಿದಾವೆ, ಕ್ಲೀನ್ ಆಗಿದೀವಿ ಅಂತ ನಾವು ಹೊಗಳ್ತೀವಿ ನೋಡಿ. ನಾವು ಹೊಗಳ್ಕೊಂಡ್ರೆ ಚಟ ನಮ್ಗೆ. ನಮ್ ದೇಶ ನಾವು ಹೊಗಳ್ಕೊಳಲ್ಲ. ನಮ್ ದೇಶದಷ್ಟು ಒಂದು ಪ್ರಬುದ್ಧ ದೇಶ, ನಮ್ಮಷ್ಟು ಆನ್ಸಿಯಂಟ್ ಸಿಸ್ಟಮ್ಸ್ ಇನ್ ಯಾವ ದೇಶ, ಇವೆಲ್ಲ ಆಮೇಲೆ ಬಂದಿರೋವು. ಆ ದೇಶಗಳು ಸ್ವಚ್ಛವಾಗಿರಕ್ಕೆ ಕ್ಲೀನ್ ಮಾಡಿ ಸ್ವಚ್ಛ ಇಲ್ಲ. ಆ ದೇಶದಲ್ಲಿ ಲೇಬರೇ ಸಿಗಲ್ಲ. ಫಸ್ಟ್ ಆಫ್ ಆಲ್ ಯು ವಿಲ್ ನಾಟ್ ಗೆಟ್ ಲೇಬರ್ಸು. ಆ ದೇಶ ಸ್ವಚ್ಛ ಆಗಿರೋ ಕಾರಣ ಪ್ರಜೆಗಳನ್ನು ಗಲೀಜ್ ಮಾಡಲಾರ್ದಂಗೆ ಸ್ವಚ್ಛವಾಗಿಟ್ಕೊಂಡಿದ್ದಾರೆ. ನೀವು ಎಲ್ಲಿವರೆಗೂ ಗಲೀಜ್ ಮಾಡಲ್ವೋ ಅಲ್ಲಿವರೆಗೂ ದೇಶ ಚೆನ್ನಾಗಿರ್ತದೆ, ಸ್ಟ್ರೀಟ್ ಚೆನ್ನಾಗಿರ್ತದೆ, ನಿಮ್ಮ ಮನೆ ಚೆನ್ನಾಗಿ. ನೀವು ನಿಮ್ಮ ಪಾಡಿಗೆ ನೀವು ಗಲೀಜ್ ಮಾಡ್ತಾನೆ ಇರ್ತೀರ, ಅದನ್ನ ಲೇಬರ್ ಆಗಿ ಕ್ಲೀನ್ ಮಾಡ್ತಾನೆ ಇರ್ತೀರ, ಅದು ಸಸ್ಟೈನೇಬಲ್ ಅಲ್ಲ ಅಲ್ವಾ. ಆಮೇಲೆ ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ. ಈ ನಮ್ಮ ಇದರಲ್ಲಿ ನೋಡಿ, ದೇಶದಲ್ಲಿ ಈ ಪಾಪ ಕ್ಲೀನ್ ಮಾಡೋರು ಅವರು ಕಾರ್ಮಿಕರು ಇರ್ತಾರೆ. ಅವ್ರಿಗೆ ಏನಂತಾರೆ, ಇವರು ನಮ್ಮ BBMP ನಲ್ಲಿ BD ಲೇಬರ್ಸ್ ಇರ್ತಾರೆ. ಪಾಪ ಬೆಳಿಗ್ಗೆ ಪೌರ ಕಾರ್ಮಿಕರು ಪಾಪ ಬೆಳಿಗ್ಗೆ 4 ಗಂಟೆಗೆ ಎದ್ದು ಫಸ್ಟ್ ಏನಾದರೂ ದೇಶದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ಅವ್ರದ್ದೇ ಆಗೋದು. ಆಮೇಲೆ ಎಷ್ಟೋ ರಾತ್ರಿ ಎಲ್ಲ ಕ್ಲೀನ್ ಮಾಡ್ತಾರೆ ಅಲ್ವಾ. ಅದು ಕ್ಲೀನ್ ಮಾಡ್ತಾನೆ ಇರ್ತಾರೆ, ನಾವು ಬಿಸಾಕ್ತಾನೆ ಇರ್ತೀವಿ ಅಂತಂದ್ರೆ ಅದು ಯಾವಾಗ ಇದು ನಿಲ್ಲುತ್ತೆ ಅದು ಅಂತ ಬಿಸಾಕದ. ಅದೇ ನಾವು ನಮ್ಮ ದೇಶದಲ್ಲಿ ಎಲ್ಲೇನಾದ್ರಲ್ಲಿ ಬಿಸಾಕ್ಬಿಡ್ತೀವಿ. ಬೇರೆ ದೇಶಕ್ಕೆ ಹೋದ್ರೆ ಪೆನಾಲ್ಟಿ ಹಾಕ್ತಾರೆ, ಕ್ಯಾಮ್ರಾಗಳು ಇರ್ತವೆ ಅಂದ್ಬಿಟ್ಟು ನಾವು ಎಲ್ಲೆಂತ ಹುಡ್ಕಾಡಿ ಹಾಕ್ತೀವಿ. ಆ ಏರ್ಪೋರ್ಟಲ್ಲಿ ಒಂಥರ ಬಿಹೇವ್ ಮಾಡ್ತೀವಿ, ಬೆಂಗಳೂರಿಗೆ ಡೆಲ್ಲಿಗೆ ಇಳಿದ ಮೇಲೆ ಒಂಥರ ಬಿಹೇವ್ ಮಾಡ್ತೀವಿ. ಇದೆಲ್ಲ ಚೇಂಜ್ ಆಗುತ್ತೆ. ರೀಸೆಂಟ್ ಆಗಿ ಒಂದು ಇದು ನೋಡಿದ್ರೆ CCTV ಕ್ಯಾಪ್ಚರ್ ಆಗಿರೋದು, ಒಂದು ಕಪಲ್ ಎಲ್ಲೋ ಸಿಟಿ ಮಧ್ಯದಲ್ಲಿ ಒಂದು ಸ್ಪಾಟ್ ಹುಡುಕಿ ಅಲ್ಲಿ ಕಸ ಹಾಕ್ತಿದ್ರಂತೆ. ಅನ್ಫಾರ್ಚುನೇಟ್ಲಿ ಅದು ಇಂಡಿಯನ್ ಕಪಲ್ ಆಗಿದ್ದಕ್ಕೆ ಹೀಗೆ ಇಂಡಿಯನ್ ಫ್ಯಾಮಿಲಿ ಒಂದು ಕಸ ಹಾಕ್ತಿರೋದು ರೋಡ್ ಸೈಡ್ ಅಲ್ಲಿ CCTV ಕ್ಯಾಪ್ಚರ್ ಆಗಿದೆ ಅಂತ. ಅದು ಇಂಟರ್ನ್ಯಾಷನಲ್ ನ್ಯೂಸ್ ನೋಡಿ. ಅಲ್ಲಿ ಕಸ ಹಾಕಿದ್ದು ಇಲ್ಲಿ ಪ್ರತಿದಿನ ನಡೆಯುತ್ತೆ. ಎವ್ರಿ ಸೆಕೆಂಡ್ ನಡೀತದೆ. ಎಕ್ಸಾಕ್ಟ್ಲಿ ಎವ್ರಿ ಸೆಕೆಂಡ್. ಹೆಂಗ್ ಗೊತ್ತಾ, ಒಂದು ಹೋಂಡಾ ಆಕ್ಟಿವ್ದಲ್ಲಿ ಅಥವಾ ಯಾವ್ದೋ ಗಾಡಿನಲ್ಲಿ ಸ್ಲೋ ಆಗಿ ಹಿಂಗ್ ಬರ್ತಾರೆ, ಹಿಂಗ್ ನೋಡ್ತಾರೆ, ಟಪಕ್ಕಂತ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ನೀವು ಏನಾದ್ರು ಹೋಗ್ತಾನೆ ಇರ್ತಾರೆ. ಮೊನ್ನೆ ಒಬ್ಬನ ಯಾವನೇ ಹಿಡ್ಕೊಂಡು ಇಲ್ಲೇ ಬೆಂಗಳೂರಲ್ಲಿ ಯಾವನೋ ಕಸ ಹಾಕವನ್ನ ಅವ್ನು ಹಿಡ್ಕೊಂಡ್ಬಿಟ್ಟು ಯಾರ ಸಾರ್ವಜನಿಕರು ಸೇರ್ಕೊಂಡು ಅವೇರ್ನೆಸ್ ಬಂದಿದೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ಕೆರೆ ಹತ್ರ ಕಸ ತಂದು ಹಾಕಿದ್ದಾರೆ. ಅವ್ನು ಹಿಡ್ಕೊಂಡ್ಬಿಟ್ಟು ಹಳೆ ಕಸ ಹೊಸ ಕಸ ಎಲ್ಲ ನಾವು ಗೂಡಿಸಿ
ಅವ್ನು ತುಂಬಿಸ್ಕೊಂಡು ಅವ್ನ ಗಾಡಿನಲ್ಲಿ ಇಟ್ಟು ಕಳ್ಸವ್ರೆ ಮೊನ್ನೆ. ಅಂದ್ರೆ ಅದು ತುಂಬಾ ಎರೋಗೆಂಟ್ ವೇ, ಅದು ಹಂಗಾಗ್ಬಾರ್ದು. ಬಟ್ ಜನನು ಸೆನ್ಸಿಟಿವ್ ಆಗ್ಬೇಕು. ಅಂದ್ರೆ ಜನನು ಅಷ್ಟು ಫ್ರಸ್ಟ್ರೇಟು ಆಗಿದ್ದಾರೆ ಸರ್. ಅದೇನಾಗುತ್ತೆ ಗೊತ್ತಾ, ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದೀವಿ ಇಂದಾಗ ಇನ್ನೊಬ್ರು ತಪ್ಪು ಮಾಡಿದಾಗ ಆಕ್ಚುಲಿ ಬೇಜಾರಾಗತ್ತೆ. ನಾನು ವಿಂಗಡಿಸ್ತಾ ಇದ್ದೀನಿ ಕಸನ, ನಾನು ಹೊರಗಡೆ ಹೋದಾಗ ನನ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ನಾನ್ ನೀರು ಉಳಿಸ್ತೀನಿ ಅಂತೆಲ್ಲ ಇರೋವಾಗ ಇನ್ನೊಬ್ರು ಅದನ್ನ ಮಾಡದೇ ಇದ್ದಾಗ ನಮಗೆ ಕೋಪ ಬರುತ್ತೆ. ನಿಜ ಅಲ್ವಾ? ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲರಲ್ಲೂ ಇರೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಮೇಡಮ್ ಅವ್ರೆ, ನಾನ್ ನೋಡಿರೋ ಪ್ರಕಾರ ಆಲ್ ಓವರ್ ಇಂಡಿಯಾ ನೋಡಿದೀನಿ ಸುಮಾರು ಕಡೆ. ನಾವು ಈಗ ಹೊಸ ಒಂದು ಫ್ಯಾಷನ್ ಮಾಡ್ಕೊಂಡಿದೀವಿ, ಇನ್ನು ಈ ಕ್ಲೀನ್ಲಿನೆಸ್ ಎನ್ವೈರನ್ಮೆಂಟ್ ಅದನ್ನೋದು ಗ್ರೀನ್ ಪ್ರಾಡಕ್ಟ್ ಅಂತ ಅದೊಂದು ಸುಮ್ಮನೆ ಒಂದು ಫ್ಯಾಷನ್. ಅದು ನಮ್ಗೆ ಅದು ಬಾಯಿ ಮಾತು ಆಯ್ತಾ. ಅದ್ ಹೆಂಗಂದ್ರೆ ನಮ್ಮ ಮದುವೆನಲ್ಲಿ ಯಾವ್ದು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ನಾವು ಎಲ್ಲ ವಿಂಗಡಣೆ ಮಾಡ್ತೀವಿ, ತಟ್ಟೆ ಯೂಸ್ ಮಾಡ್ತೀವಿ, ಹಂಗಿಂಗಂತೆಲ್ಲ ಒಂದು ಹೊಸ ಫ್ಯಾಷನ್. ನಾನ್ ನೋಡಿರೋ ಪ್ರಕಾರ ಅಲ್ಲಿ ಬೇರೆ 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 ಇದನ್ನ ಇಟ್ಟಿರ್ತಾರೆ, ಏನದು ಸಪ್ರೇಟ್ ಬಿನ್ಸ್ ಇಟ್ಟಿರ್ತಾರೆ ನೋಡಿ. ಟಿಶ್ಯೂ ಬೇರೆ, ಫುಡ್ ವೇಸ್ಟ್ ಬೇರೆ, ಎಲ್ಲ ಹಾಕಿರ್ತಾರೆ. ಯು ವಿಲ್ ನಾಟ್ ಬಿಲೀವ್, ಹಾಕ್ಬೇಕಾದ್ರೆ ನಾವು ಬಕ್ರಾ ತರ ಎಲ್ಲಾನು ಒಂದೊಂದರಲ್ಲಿ ಹಾಕ್ತಿವಿ. ಆಮೇಲೆ ಎಲ್ಲ ಕಾರ್ಯಕ್ರಮ ಕ್ಲೋಸ್ ಆಗಿ ಹೋಗುತ್ತಲ್ಲ, ಆ ಹೂವು ಪಾವು ಎಲ್ಲ ಡೆಕೋರೇಷನ್ ಮಾಡ್ತಲ್ಲ, ಅವು ಈಸು ಗೂಡಿಸಿ ಇದನ್ನು ಎಲ್ಲ ಸೇರಿಸಿ ಒಂದೇ ಗಾಡಿಗೆ ತುಂಬಿಕೊಂಡು ಅದನ್ನ ಅಪ್ ಟು ಯಾವುದೋ ಒಂದು ಕೆರೆಗೋ ಡಂಪ್ ಯಾರ್ಡ್ವರೆಗೂ ಈಸು ಕೂಡಿಸಿ ಬಿಸಾಕ್ತಾರೆ. ಅಂದ್ರೆ ನಾವು ಅಷ್ಟೊತ್ತಿಂದನೂ ಟೈಮ್ ವೇಸ್ಟ್ ಮಾಡ್ಕೊಂಡು ಎಲ್ಲ ಸೆಗ್ರಿಗೇಟ್ ಮಾಡಿ ಹಾಕ್ತೀವಲ್ಲ, ಅದನ್ನ ತೊಗೊಂಡೋಗ್ಬಿಟ್ಟು ಲಾಸ್ಟಲ್ಲಿ ತೊಗೊಂಡೋಗೋರು ಇದಾರಲ್ಲ, ಅವು ಈಸು ಕೂಡಿಸಿ ಗುಂಡಾಂತರ ಮಾಡಿ ತೊಗೊಂಡೋಗಿ ಬಿಸಾಕ್ತಾರೆ. ಅಂದರೆ ಎಂಡ್ ಟು ಎಂಡ್ ಪ್ರೋಸೆಸ್ ಇಲ್ಲ ನಮ್ಮ ಹತ್ರ. ಎಂಡ್ ಟು ಎಂಡ್ ಆಗಬೇಕು. ಪ್ರತಿಯೊಂದು ಒಂದು ಲಾಜಿಕ್ ಶುರು ಮಾಡಿದರೆ ಅದು ಎಂಡ್ವರೆಗೂ ಹೋಗ್ಬೇಕದು. ಇವಾಗ ಸುಮಾರು ಜನ ವಾಲಂಟಿಯರಿಂಗ್ ಡ್ರೈವ್ ಮಾಡ್ತಾರೆ, ಕ್ಲೀನಪ್ ಡ್ರೈವ್ ಅಂತ ಮಾಡ್ತಾರೆ. ಅಲ್ಲಿ ಏನೇನೋ ಪಿಕ್ ಮಾಡ್ತಾರೆ, ಪಿಕ್ ಮಾಡಿ ಕವರಲ್ಲಿ ಇಲ್ಲಿ ಇಟ್ಟು ಹೋಗ್ತಾರೆ. ಹಿಂದೆ ಬರೋ ಲೇಬರ್ ಹೆಂಗ್ ಗೊತ್ತಾ, ಅವ್ನು ತೊಗೊಂಡೋಗಿ ಬೆಂಕಿ ಇಟ್ಬಿಡ್ತಾರೆ. ಸರಿ ಹೋಯ್ತಲ್ವಾ?